ರಾಷ್ಟ್ರಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಆದರೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರಕ್ಕೆ ಬಂದಾಗ ಮೈತ್ರಿ ಇರೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮೈತ್ರಿ ಬಗ್ಗೆ ದೇವೇಗೌಡರ ಹೇಳಿಕೆಯ ಹಿಂದೆ ಒಂದು ಲೆಕ್ಕಾಚಾರ ಇದೆ. ಅದೇನಂದ್ರೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಏನಾದರೂ ಗೊಂದಲ ಆದ್ರೆ ಒಂದು ಪಕ್ಷ ಜೆಡಿಎಸ್ ನಾಯಕರುಗಳಿಗೆ ಟಿಕೆಟ್ ಸಿಗದೇ ಇದೆ, ಆಗ ಅವರು ಪಕ್ಷಾಂತರ ಮಾಡ್ತಾರೆ. ಸೊ ಜೆಡಿಎಸ್ನವರು ಪಕ್ಷಾಂತರ ಮಾಡಿದ್ರೆ ಅದು ಕಾಂಗ್ರೆಸ್ ಸೇರ್ಕೊಳ್ತಾರೆ. ಸೊ ಆಗ ಮತ ವಿಭಜನೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಕಾಂಗ್ರೆಸ್ಸಿಗೆ ಲಾಭ ಆಗಿಬಿಡುತ್ತೆ ಅನ್ನುವಂಥದ್ದು ಜೆಡಿಎಸ್ನ ಒಂದು ಲೆಕ್ಕಾಚಾರ. ಸೊ ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಏಕಾಂಗಿಯಾಗಿ ಎದುರಿಸೋಣ, ಬಿಜೆಪಿ ಜೊತೆಗೆ ಸೇರಿ ಹೋಗೋದು ಬೇಡ ಅನ್ನುವಂಥದ್ದು ಈಗ ಜೆಡಿಎಸ್ನಲ್ಲಿ ಆಗ್ತಾ ಇರುವಂಥ ಚರ್ಚೆ. ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಮೈತ್ರಿ ಇದೆ. ಸೊ ಇವರು ಕೂಡ ಈಗ NDA ಭಾಗ ಆಗಿದ್ದಾರೆ ಜೆಡಿಎಸ್ನವರು. ಸೊ ಹಾಗಾಗಿನೇ ಈಗ ಕುಮಾರಸ್ವಾಮಿಯವರು ಕೂಡ ಸೆಂಟ್ರಲ್ನಲ್ಲಿ ಮಿನಿಸ್ಟರ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಇದ್ದೇ ಇದೆ. ಸೊ ಅದರ ಬೆನ್ನಲ್ಲೇ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತ ಹೇಳಿ ಬಂದಾಗ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ ಅನ್ನುವಂಥದ್ರ ಬಗ್ಗೆ JDS ಕೂಡ ತೀರ್ಮಾನವನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಅದರದೇ ಆದಂಥ ಕೆಲವೊಂದಷ್ಟು ಆಬ್ವಿಯಸ್ ರೀಸನ್ಸ್ಗಳು ಕೂಡ ಇವೆ. ಸೊ ಇದ್ರ ಬಗ್ಗೆ ಈಗ ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ದೇವೇಗೌಡರ ಬಗ್ಗೆ ನಮಗೆ ತುಂಬಾ ಅಪಾರ ಗೌರವ ಇದೆ ಅಂತ ಹೇಳಿ BY ವಿಜಯೇಂದ್ರ ಅವರು ಮಾತಾಡಿದ್ದಾರೆ. ಮೋದಿಯವರ ಅಪೇಕ್ಷೆ ಅಂತಾನೆ JDS ಜೊತೆಗೆ ಮೈತ್ರಿ ಆಗಿರೋದು ಇಲ್ಲಿ ರಾಜ್ಯದಲ್ಲೂ ಕೂಡ. ಸೊ ಮೊನ್ನೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಗೆದ್ದಿರುವಂಥದ್ದನ್ನು ನೋಡ್ತಾ ಇದೀವಿ ಕೇರಳದಲ್ಲಿ. ಸೊ ವರಿಷ್ಠರು ಮಾಡುವಂಥ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ದೇವೇಗೌಡರ ಹೇಳಿಕೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಶ್ನೆ ಇಲ್ಲವೇ ಇಲ್ಲ ಅಂತೇಳಿ ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಬಹುಶಃ ಬಿಜೆಪಿ ಮತ್ತು JDS ಇಬ್ಬರು ಕೂಡ ಮಾತಾಡ್ಕೊಂಡೇನೆ ಈ ರೀತಿಯಾಗಿ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇವೆ. ಯಾಕಂದರೆ ಇಬ್ರಿಗೂ ಕೂಡ ಗೊತ್ತು, ಒಂದು ವೇಳೆ ಏನಾದರೂ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಈಗ ದೇವೇಗೌಡರ ಪ್ಲಾನ್ ಪ್ರಕಾರ JDSನವರಿಗೆ ಕಮ್ಮಿ ಸೀಟ್ಗಳು ಸಿಕ್ತು ಅಥವಾ BJPಯಲ್ಲಿರುವಂಥವ್ರಿಗೆ ಕೆಲವೊಂದು ನಾಯಕರುಗಳಿಗೆ ಕಮ್ಮಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ ಗೆಲ್ಲುವಂಥ ಕ್ಯಾಂಡಿಡೇಟ್ಸೇ ಕೆಲವೊಂದು ಸರಿ ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಅವರೇನಾದರೂ ಅಲ್ಲಿಗೆ ಹೋದಾಗ ಆಗ ಮತ್ತೆ ಶಕ್ತಿ ಕುಂದಬಹುದು, ಕಾಂಗ್ರೆಸ್ಸಿಗೆ ಲಾಭ ಆಗಿಬಿಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ದೇ ಇದೆ. ಹಾಗಾಗಿನೇ ಈಗ ಈ ಥರದ ಒಂದಷ್ಟು ಚರ್ಚೆಗಳು ಬರ್ತಾ ಇರೋದು. ಈ ಬಗ್ಗೆ ನಿನ್ನೆ ದೇವೇಗೌಡರು ಕೂಡ ಮಾತನಾಡಿದ್ರು. ಏನು ಹೇಳ್ತಾರೆ ದೇವೇಗೌಡರು, ನಿನ್ನೆ ಏನು ಮಾತಾಡಿದ್ರು ನೋಡೋಣ. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು, ಶಾ ಹತ್ರ ಕೂತ್ಕೊಂಡು ಈ ದೇಶದ ಹಲವಾರು ಸಮಸ್ಯೆಗಳಿರುತ್ತೆ, ಅದರಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿ ಸೀಟ್ಸ್. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ನಾವು ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ದೇವೇಗೌಡರ ಮಾತಲ್ಲಿ ತುಂಬ ಕ್ಲಾರಿಟಿ ಇದೆ, ಅವ್ರು ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನ್ ಇದು ವಿಚಾರನೂ ತೊಗೊಂಡೋಗಿ ಅಲ್ಲಿ ಮೋದಿಯವ್ರ ಜೊತೆಗೆ ಅಥವಾ ಅಮಿತ್ ಶಾ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಏಕಾಂಗಿಯಾಗಿ ಹೋಗ್ತೀವಿ ಅನ್ನೋಂಥದ್ದು. ಅಟ್ ದ ಸೇಮ್ ಟೈಮ್ ಹಿಂಗೆ ಹೋದಾಗ ಬಹುಶಃ ಕಾಂಗ್ರೆಸ್ಸಿಗೆ ಲಾಭ ಆಗ್ಬಿಡ್ಬೋದು. ಸೊ ಹಾಗಾಗಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು JDS ನಿಲುವಾಗಿದೆ ಅಂತ ಅನ್ಸುತ್ತೆ. ಸುನಿಲ್. ಖಂಡಿತ ರೆಹಮಾನ್, ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯ ಸ್ಪರ್ಧೆಯ ಬಗ್ಗೆ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ವಿಧಾನಸಭೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿ ಆಗಿದ್ದೀವಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿ ಅಸಾಧ್ಯ. ಯಾಕೆಂದ್ರೆ ಪ್ರಮುಖವಾಗಿ ಮೈತ್ರಿ ಮಾಡಿಕೊಂಡ್ರೆ ಅದರಿಂದ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗುತ್ತೆ. ಹಾಗಾಗಿ ಒಂಟಿಯಾಗಿ ನಾವು JDS ಸ್ಪರ್ಧೆ ಮಾಡ್ತೇವೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾದ್ರಿಂದ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇರುತ್ತೆ. ಯಾಕೆಂದ್ರೆ ಸ್ಥಳೀಯವಾಗಿ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಯಾಕೆಂದ್ರೆ ಬಿಜೆಪಿ ಮತ್ತೆ JDS ನ ಅಭ್ಯರ್ಥಿಗಳಿಗೆ ಸಾಕಷ್ಟು ಆಕಾಂಕ್ಷಿಗಳಿರುತ್ತೆ, ಟಿಕೆಟ್ ಗೊಂದಲ ಉಂಟಾಗುತ್ತೆ. ಇದು ಸಾಕಷ್ಟು ಅನುಕೂಲ ಕಾಂಗ್ರೆಸ್ಗೆ ಆಗುತ್ತೆ. ಕೊನೆ ಹಂತದಲ್ಲಿ ಕಾಂಗ್ರೆಸ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಅಭ್ಯರ್ಥಿಗಳು ಇರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಒಂಟಿಯಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಈ ಮೂಲಕ ಒಂಟಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ಸುಳಿವನ್ನು ಕೂಡ ಕೊಟ್ಟಿರುವಂತ. ಪ್ರಮುಖವಾಗಿ ಅವರೊಂದು ರೀತಿ ಲೆಕ್ಕಾಚಾರ ಏನಂತಂದ್ರೆ, ಹಳೆ ಮೈಸೂರು ಭಾಗದಲ್ಲಿ JDS ನ ಪ್ರಾಬಲ್ಯ ಹೆಚ್ಚಾಗಿದೆ. ಆ ಒಂದು ಜಾಗಗಳಲ್ಲಿ ಬಿಜೆಪಿಗೆ ಸೀಟ್ ಶೇರಿಂಗ್ ಅಂತ ಆದ್ರೆ ಸಾಕಷ್ಟು ಪಕ್ಷ ಬಲವರ್ಧನೆಗೆ ಸಮಸ್ಯೆ ಆಗುತ್ತೆ. ಈಗ ಮುಖಂಡರುಗಳು ಪಕ್ಷವನ್ನು ತೊರೆಯುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರತ್ಯೇಕವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದರಿಂದ ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ ಮತ್ತೆ ಮೈತ್ರಿಗೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ದೇವೇಗೌಡರು ಕೂಡ ಇರುವಂತ, ಅದಕ್ಕೆ ಪೂರಕವಾಗಿ ಅವ್ರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ
ಶೀಘ್ರದಲ್ಲೇ ಸಭೆ ಕೂಡ ನಡೆಸಿ ಮೈತ್ರಿಯ ನಾಯಕರು ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಕೇವಲ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರತ್ಯೇಕವಾಗಿ ಹೋದಂತ ಸಂದರ್ಭದಲ್ಲಿ ಮುಂಬರುವ ಇನ್ನ 2 ವರ್ಷಕ್ಕೆ ವಿಧಾನಸಭೆ ಚುನಾವಣೆ ಇದೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮುಖಂಡಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂಟಿಯಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿಕೆ ಅಂದ್ರೆ ಸಾಕಷ್ಟು ಚರ್ಚೆಗಳು ಕೂಡ ಗ್ರಾಸವಾಗಿದೆ. ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇರುವಂತದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.